ಕುಂಭರಾಶಿಯವರಿಗೆ ರಾಶಿಯಲ್ಲಿ ರಾಹು ಬಂದಿರೋದು ಎಲ್ಲೋ ಒಂದ್ ಕಡೆ ಯೋಗ. ಯಾಕಂದ್ರೆ ಗುರು ಇಷ್ಟು ದಿನ ನಿಮ್ಗೆ 4ನೇ ಮನೇಲಿ 5ನೇ ಮನೇಲಿ ಇದ್ರು, ಗುರು ಯೋಗವನ್ನೇ ಕೊಡ್ತಾ ಇದ್ರು. ಇವಾಗ ಗುರುವಿನ ಬದಲಾವಣೆ ಆಗಿರೋದ್ರಿಂದ ಯಾವುದೇ ಒಂದು ವಿಚಾರದಲ್ಲಿ ನೀವು ಮಾತಾಡಿದ್ರು, ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದ್ರು ಎಲ್ಲೋ ಒಂದ್ ಕಡೆ ಅಲ್ಲಿ ಸಿಕ್ಕಾಕೊಳ್ತೀರಿ ಅಂತ ಹೇಳ್ಬೋದು. ಅದು ಕೋರ್ಟು ಕೇಸು ಕಾನೂನು ಇಲ್ಲಿವರೆಗೂ ತಂದ್ಕೊಡುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಕುಂಭರಾಶಿಯವರು ಏನೇ ಕೆಲಸ ಮಾಡ್ಬೇಕಾದ್ರೂ ತುಂಬಾ ಕೇರ್ಫುಲ್ ಆಗಿ ಮಾಡಿ ಅಂತ ಹೇಳ್ಬೋದು. ಮತ್ತೆ ನಿಮ್ಮ ಒಂದು ಮನೆಯಲ್ಲಿ ನಿಮ್ಮ ಕುಟುಂಬದ ವಿಚಾರ ಅಂತ ಬಂದಾಗ ನಿಮ್ಗೆ 2ನೇ ಮನೆಯಲ್ಲಿ ಶನಿ ಇರ್ತಾರೆ. ನಿಮ್ಮ ರಾಶಿಯಾಧಿಪತಿ ಶನಿ ಧನಸ್ಥಾನಕ್ಕೆ ಹೋಗಿರೋದು ಅದು ಒಂದು ಲೆಕ್ಕ ಬೇರೆ. ಆದ್ರೆ ಇವಾಗ ಗುರುವಿನ ದೃಷ್ಟಿ ಕೂಡ ನಿಮ್ಮ 2ನೇ ಮನೆಗೆ ಬೀಳೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಒಳ್ಳೆ ರಿಸಲ್ಟ್ ನ ನೋಡ್ತೀರಾ. ಯಾರೋ ಒಬ್ರು ಬಂದು ನಿಮ್ಮ ಕುಟುಂಬದವರು ನೀವೆಂತ ಕಷ್ಟದಲ್ಲಿ ಸಿಕ್ಕಾಕೊಂಡ್ರು ನಿಮ್ಮನ್ನ ಕಾಪಾಡುವಂತ ಒಂದು ಟೈಮಲ್ಲಿ ಇರ್ತಾರೆ, ಕಾಪಾಡುವಂತ ಒಂದು ಇದರಲ್ಲಿ ಇರ್ತಾರೆ. ಯಾಕಂದ್ರೆ ಶನಿ 2ನೇ ಮನೆಗೆ ಧನಸ್ಥಾನದಲ್ಲಿ ಶನಿ ಇರೋದು ಬೇರೆ ಅಲ್ಲ, ಗುರುವಿನ ದೃಷ್ಟಿ 9ನೇ ದೃಷ್ಟಿ ಬೀಳೋದ್ರಿಂದ ಕುಟುಂಬದವ್ರ ಜೊತೆ ತುಂಬಾ ಚೆನ್ನಾಗಿರಿ ಇವಾಗ. ಯಾಕಂದ್ರೆ ಕುಟುಂಬದವರೇ ನಿಮ್ಮನ್ನ ಕಾಪಾಡ್ತಾರೆ. ಆದ್ರೆ ನಿಮ್ಗೆ ಕಷ್ಟ ತಪ್ಪಿದ್ದಲ್ಲ. ಯಾಕಂದ್ರೆ ಗುರುವಿನ ಬದಲಾವಣೆಯಿಂದ ಎಲ್ಲೋ ಒಂದ್ ಕಡೆ ಏನೇ ಮಾತಾಡಿದ್ರು ನೀವು ಅಲ್ಲಿ ಕಷ್ಟಕ್ಕೆ ಸಿಕ್ಕಾಕೊಳ್ತೀರಾ. ಜೊತೆಗೆ ನಿಮ್ಗೆ ಹಿಂದೆಗಡೆ ಮನೆ ಅಂದ್ರೆ 12ನೇ ಮನೆಗೆ ಕೂಡ ನಿಮ್ಮ ಗುರು ದೃಷ್ಟಿ ಬೀಳ್ತಾ ಇದೆ. ಅಲ್ಲೂ ಎಲ್ಲೋ ಒಂದ್ ಕಡೆ ಸಣ್ಣ ಒಂದು ನೂಲು ಎಳೆಯಲ್ಲಿ ನೀವು ಬಚಾವಾಗ್ತೀರಾ ಅಂತ ಹೇಳ್ಬೋದು. ಕುಂಭರಾಶಿಯವರು ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಮತ್ತೆ ಯಾರ್ಯಾರಿಗೋ ಏನೇನೋ ಆಶ್ವಾಸನೆಯನ್ನು ಕೊಡಬೇಡಿ, ಮತ್ತೆ ಸುಳ್ಳಾಗಿ ಏನೂ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ನಮ್ಮ ಒಂದು ಕ್ಯಾರೆಕ್ಟರ್ ಏನಿದೆ ಈ ಒಂದು ಟೈಮಲ್ಲಿ ನಮ್ಮನ್ನ ಬಹಿರಂಗ ಪಡಿಸ್ಬಿಡುತ್ತೆ. ಯಾರಿಗೆ ಆಗ್ಲಿ ಏನೇ ಆಗ್ಲಿ ನೀವು ಯಾರನ್ನಾದ್ರೂ ಟೆಸ್ಟ್ ಮಾಡಕ್ಕೂ ಕೂಡ ನೀವೇನು ಮಾತಾಡಕ್ ಹೋಗ್ಬೇಡಿ. ಅದರ ಜೊತೆಗೆ ಕುಂಭರಾಶಿಯವರು ಯಾರೆಲ್ಲ ನಿಮ್ಮ ಕುಟುಂಬ ಅಂತ ಹೇಳಿದೆ, ಅದೇ ರೀತಿ ನಿಮಗೆ ನೋಡಿ 7ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಈ ಒಂದು ಟೈಮಲ್ಲಿ ಯಾರು ಕುಂಭರಾಶಿಯವರು ನಿಮ್ಮ ಗೊತ್ತಿಲ್ದಿರ ಯಾವುದಾದ್ರೂ ಅಕ್ರಮ ಸಂಬಂಧ ಆಗಿರ್ಬೋದು, ಅಥವಾ ಯಾವುದೋ ಒಂದು ಹಳೆ ಪ್ರೇಯಸಿ ಆಗಿರ್ಬೋದು, ಅಥವಾ ಯಾರಿಗಾದ್ರೂ ಮಾತು ಕೊಟ್ಟು ನೀವೇನಾದ್ರೂ ಮಾಡಿಕೊಡ್ತೀರಾ ಆಗಿರ್ಬೋದು, ಅಥವಾ ಇದು ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ ಈ ಥರ ಇದ್ದಾಗ ಇದರಿಂದ ನೀವು ಎಲ್ಲೋ ಒಂದು ಕಡೆ ತುಂಬ ಕಾಂಟ್ರವರ್ಸಿಗೆ ಸಿಕ್ಕಾಕೊಳ್ಬೇಕಾಗುತ್ತೆ ಕುಂಭರಾಶಿಯವರು. ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೋದು. ಇಲ್ವಾ ಹಳೇ ಜನ ಯಾರಾದರೂ ನಿಮ್ಮನ್ನ ಹುಡುಕೋ ಬಂದು ನಿಮ್ಮನ್ನ ಟಾರ್ಚರ್ ಕೊಡೋದಾಗಿರ್ಬೋದು, ಅಥವಾ ನಿಮ್ಮಿಂದ ಬೇರೆ ಏನಾದರೂ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು, ಅಥವಾ ನೀವು ಯಾರಿಗಾದ್ರೂ ಕೆಲಸ ಕೊಟ್ಟು ಅವ್ರಿಗೆ ಏನಾದರೂ ಕೆಲಸದಿಂದ ತೆಗ್ದಾಕಿರೋರಾಗಿರ್ಬೋದು, ನಿಮ್ಮ ಸಂಸ್ಥೆಯಿಂದ ಕಳಿಸಿರೋರಾಗಿರ್ಬೋದು, ಅವ್ರು ಯಾರಾದರೂ ಹುಡ್ಕೊಂಡು ಬಂದು ನಿಮಗೆ ತೊಂದರೆಯನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ತೊಂದರೆ ಮೇಲೆ ತೊಂದರೆ ಬರ್ತಾ ಹೋಗುತ್ತೆ. ಮತ್ತು ನೋಡಿ ನಿಮಗೆ 8ನೇ ಮನೆ ಶುಕ್ರ ಅಂತ ಹೇಳಿದಾಗ ಅಲ್ಲೂ ಕೂಡ ನಿಮಗೆ ಇವಾಗ ಒಂದು ಹೆಂಗಸಾಗಿರ್ಬೋದು ಒಂದು ಗಂಡಸಾಗಿರ್ಬೋದು ಕುಂಭರಾಶಿಗೆ ಲೇಡೀಸಿಂದ ತುಂಬ ತೊಂದರೆಯನ್ನು ಅನುಭವಿಸ್ತೀರ ಅಂತ ಹೇಳ್ಬೋದು. ಅದು ನಿಮ್ಮ ತಾಯಿ, ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ಹೆಂಡತಿ, ನಿಮ್ಮ ಪ್ರೇಯಸಿ, ನಿಮ್ಮ ಫಿಯಾನ್ಸಿ ಯಾರಾದರೂ ಆಗಿರ್ಬೋದು, ಅಥವಾ ನಿಮ್ಮ ಸಂಸ್ಥೆಯ ಒಂದು ಹೆಡ್ ಆಫೀಸರ್ಸ್ ಆಗಿರ್ಬೋದು, ಅವರಿಂದ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಿಕ್ಕಲ್ಲಿ ಸಿಕ್ಕಾಕೊಳ್ತೀರ ಅಂತ ಹೇಳ್ಬೋದು. ಹಾಗಾಗಿ ಕುಂಭರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಈ ಒಂದು ತಿಂಗಳು ನಿಮಗೆ ಏನೇ ಕಷ್ಟ ಬಂದರೂ ಕೂಡ ನೀವು ಎಲ್ಲೂ ಅಂಜದಿರ ನೀವು ಮುಂದೆ ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಕಷ್ಟ ಅನ್ನೋದು ಮರಕ್ಕೆ ಬರಲ್ಲ, ಮಾನವನಿಗೆ ಬರುತ್ತೆ, ಮನುಷ್ಯರಿಗೆ ಬರುತ್ತೆ. ಅದನ್ನು ನಿಭಾಯಿಸ್ಕೊಂಡು ಹೋಗೋದೇ ಒಂದು ದೊಡ್ಡ ಒಂದು ಸವಾಲಾಗಿರುತ್ತೆ. ಅದೇ ರೀತಿ ಕುಂಭರಾಶಿಯವ್ರಿಗೆ ನಿಮಗೆ ಯಾವ ಗ್ರಹ ತುಂಬ ಸಪೋರ್ಟ್ ಮಾಡ್ತಾನೆ ಅಂತಂದರೆ ನಿಮಗೆ ಗುರು ನಿಮಗೆ ಕೆಟ್ಟಿರೋದ್ರಿಂದ ನಿಮಗೆ ತುಂಬ ಸಪೋರ್ಟ್ ಮಾಡೋದು ಬುಧ ಮತ್ತು ಕುಜನು ನಿಮಗೆ ತುಂಬ ಚೆನ್ನಾಗಿದ್ದಾರೆ. ಅವರು ನಿಮಗೆ 10ನೇ ಮನೆಯಲ್ಲಿ ಒಳ್ಳೆ ರಿಸಲ್ಟನ್ನು ಕೊಡ್ತಾರೆ. ಅದೇ ರೀತಿ ನಿಮಗೆ ಶನಿಗ್ರಹನೂ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ. ಅವನು ಕೂಡ ನಿಮಗೆ 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿದ್ದಾನೆ. ಹಾಗಾಗಿ ಶನಿಯನ್ನು ತುಂಬ ಆರಾಧಿಸಿ ಅಂತ ಹೇಳ್ತೀನಿ. ಕುಂಭರಾಶಿಯವ್ರಿಗೆ ಅತಿ ಹೆಚ್ಚು ಶನಿಯನ್ನು ಆರಾಧಿಸ್ತಾ ಬನ್ನಿ, ಅಥವಾ ಶನಿಯ ಒಂದು ಸ್ತೋತ್ರ ಆಗಿರ್ಬೋದು. ಶನಿವಾರ ತಪ್ಪುದಿರ ನಿಮ್ಮ ನವಗ್ರಹ ಟೆಂಪಲ್ಗೆ ಹೋಗೋದು, ಅದರಲ್ಲಿ ಶನಿಗೆ ಒಂದು ಕಪ್ಪು ಎಳ್ಳನ್ನು ದಾನ ಮಾಡೋದು, ಕಪ್ಪು ವಸ್ತ್ರವನ್ನು ದಾನ ಮಾಡೋದು, ಇದನ್ನು ಮಾಡ್ಕೊಬಂದರೆ ಕುಂಭರಾಶಿಯವರು ಎಲ್ಲೋ ಒಂದು ಕಡೆ ಈ ಒಂದು ತೊಂದರೆಗಳಿಂದ ಒಂದು 20-30% ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಮುಂದಿನ ರಾಶಿ ಮೀನರಾಶಿ ಬಗ್ಗೆ ಮಾತಾಡೋಣ.